ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಬೊಂಬಾಟ್ ಜಾಬ್ ಆಪರ್ಚುನಿಟಿ ತಂದೇನೆ. ಸೊ ಈ ಕೆಲಸವನ್ನು ಎಲ್ಲರೂ ಮಾಡಬಹುದು, ಪ್ರತಿಯೊಬ್ರು ಮಾಡಬಹುದು. ಇವಾಗ ನೀವು ಕಾಲೇಜಿಗೆ ಹೋಗ್ತಾ ಇರ್ತೀರಾ, ಸ್ಟೂಡೆಂಟ್ಸ್, ನೀವು ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇರ್ತೀರಾ, ಯಾವುದೋ ಫಾರ್ಮ್ ಫಿಲ್ಲಿಂಗ್ ಅಂತ ಹೇಳಿ ಮೋಸ ಹೋಗೋ ಬದಲು ಈ ಕೆಲಸವನ್ನ ನೀವು ಮಾಡಬಹುದು. ನಿಮ್ಮ ಪಾರ್ಟ್ ಟೈಮ್ ಗಂಟೆಗೆ 1 ಗಂಟೆ ಮಾಡಬಹುದು, 2 ಗಂಟೆ ಮಾಡಬಹುದು, ಫ್ರೀ ಟೈಮ್ ಅಲ್ಲಿ ನೀವು ಮಾಡಬಹುದು. ಸ್ಟೂಡೆಂಟ್ಸ್ ಆದ್ಮೇಲೆ ಎಲ್ಲ ಇವಾಗ ಎಜುಕೇಶನ್ ಕಂಪ್ಲೀಟ್ ಮಾಡಿ ಕೆಲವೊಬ್ಬರಿಗೆ ಕೆಲಸ ಸಿಕ್ಕಿರಲ್ಲ, ಪಾಪ ಅವ್ರು ಕೂಡ ಜಾಬ್ ಹುಡುಕ್ತಾ ಇರ್ತಾರೆ. ಮನೆಯಲ್ಲೇ ಮಾಡುವಂತ ಕೆಲಸ ಅಂತ ಹೇಳಿದ್ರೆ ನೀವು ಕೂಡ ಮಾಡಬಹುದು. ಇಲ್ಲ, ನೀವು ಎಲ್ಲ ಎಜುಕೇಶನ್ ಎಲ್ಲ ಆಗಿದೆ, ನಿಮ್ಗೆ ಔಟ್ಸೈಡ್ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಲೈಕ್ ಹೌಸ್ ವೈಫ್ಸ್ ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತೀರಾ. ಸೊ ನೀವು ಕೂಡ ಈ ಕೆಲಸವನ್ನ ಆರಾಮಾಗಿ ಮನೇಲಿ ಕೂತ್ಕೊಂಡು ನಿಮ್ಗೆ ಯಾವ ಟೈಮ್ ಫ್ರೀ ಇರ್ತೀರಾ ಆ ಟೈಮಲ್ಲಿ ಮಾಡ್ಬೋದು. ದಿನಕ್ಕೆ 1 ಗಂಟೆ 2 ಗಂಟೆ ಎನಿ ಟೈಮ್ ಮಾಡ್ಬೋದು ಈ ಕೆಲಸವನ್ನ. ಓಕೆನಾ? ಸೊ ಪ್ರತಿಯೊಂದು ಏನೆಲ್ಲ, ನಾನು ಇವಾಗ ಕಾಮರ್ಸ್ ಕೆಲವರು ಕಲ್ತಿರ, BCom BBM ನಂಗೆ ಅಷ್ಟು ಐಡಿಯಾ ಇಲ್ಲ, ಕಾಮರ್ಸ್ ಕಲ್ತಿರ್ತೀರಾ, ಮತ್ತೆ ಇನ್ ಕೆಲವರು ಆರ್ಟ್ಸ್ ಕಲ್ತಿರ್ತೀರಾ, ಇನ್ ಕೆಲವರು ಸೈನ್ಸ್ ಕಲ್ತಿರ್ತೀರಾ, ಮತ್ತೆ ಇಂಜಿನಿಯರಿಂಗ್ ಕಲ್ತಿರ್ತೀರಾ. ಸೊ ಎಲ್ಲ ಪ್ರತಿಯೊಂದು ಫೀಲ್ಡ್ ಅವರಿಗೆ ಇಲ್ಲಿ ಕೆಲಸ ಇದೆ, ಆಯ್ತಾ? ಮತ್ತೆ ಇನ್ ಕೆಲವರು PhD IIT IIMs, ನಿಮ್ಗೂ ಕೂಡ ಇಲ್ಲಿ ಕೆಲಸ ಇದೆ. ನೀವು ಜಾಸ್ತಿ ಕಲ್ತವರಿಗೆ ಜಾಸ್ತಿ ಹಣ ಕೊಡ್ತಾರೆ, ಗಂಟೆಗೆ ಇವರು ಹಣ ಕೊಡೋದು. ಜಾಸ್ತಿ ಕೆಲಸ ಕಲ್ತಿದವರಿಗೆ ಜಾಸ್ತಿ ಹಣ ಸಿಗ್ತದೆ. ಅಂಡರ್ ಗ್ರಾಜುಯೇಷನ್ ಮಿನಿಮಮ್ ಸ್ಟಾರ್ಟಿಂಗ್ ಹಣ ಬಂದ್ಬಿಟ್ಟು ಗಂಟೆಗೆ 800 ರೂಪಾಯಿ ಕೊಡ್ತಾರೆ, ಗಂಟೆಗೆ ಮಿನಿಮಮ್, ಆಯ್ತಾ? 800 ಇಂದ 1000 ಗಂಟೆಗೆ ಕೊಡ್ತಾರೆ ಅವರು. ಸೊ ಈ ಬೊಂಬಾಟ್ ಆಪರ್ಚುನಿಟಿ ಇದೆ. ಸೊ ದಯವಿಟ್ಟು ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆನಾ? ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಾ ಇದ್ದೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಾ ಇದೆಯಲ್ಲ, ಅದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಲ್ಲ ಬೇರೆ ಜಾಬ್ ರಿಲೇಟೆಡ್ ವಿಡಿಯೋ ತಂದ ಕೂಡಲೇ ನಿಮಗೆ ಫಸ್ಟಿಗೆ ವಿಡಿಯೋ ನೋಟಿಫಿಕೇಶನ್ ಬರ್ತದೆ. ಓಕೆನಾ? ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಫಸ್ಟಿಗೆ ನೀವು ಗೂಗಲ್ಗೆ ಹೋಗಿ ಅಲ್ಲಿ ಸೋಲ್ AI ಅಂತ ಸರ್ಚ್ ಮಾಡಬೇಕು. ಫಸ್ಟ್ ಪ್ಲಾಟ್ಫಾರ್ಮ್ ಏನ್ ತೋರಿಸ್ತದೆ ನೋಡಿ ಗೂಗಲ್, ಇದು ಬಂದ್ಬಿಟ್ಟು ನೀವು ಇಲ್ಲಿ ವರ್ಕ್ ಮಾಡುವಂತದ್ದು. ಓಕೆನಾ? ಇದು ಕ್ಲಿಕ್ ಮಾಡುವಾಗ ಈ ತರ ಒಂದು ವೆಬ್ಸೈಟ್ ಲೋಡ್ ಆಗ್ತದೆ. ಓಕೆನಾ? ಇಲ್ಲೇ ನೀವು ಕೆಲಸ ಮಾಡುವಂಥದ್ದು. ಓಕೆನಾ ಫ್ರೆಂಡ್ಸ್? ಬಿಲ್ಡ್ ದ ಫ್ಯೂಚರ್ ಆಫ್ AI. ನೋಡಿ, ವಿ ಆರ್ ಹೈರಿಂಗ್ 50+ ಡಿಸಿಪ್ಲಿನ್ಸ್. ಇವಾಗ ನೀವು ಕಲಿತಾ ಇದ್ದೀರಾ ಸ್ಟೂಡೆಂಟ್ಸ್, ಲೈಕ್ BA ಆಗಿರ್ಬೋದು, BCom ಆಗಿರ್ಬೋದು, ಅಂದರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಕಲಿತಾ ಇದ್ದೀರಾ. ನಿಮ್ಗೆ ಏನೋ ಕೆಲಸ ಬೇಕು, ಈಗ ನೀವು ಅದ್ರ ಜೊತೆಗೆ ಕೆಲಸ ಮಾಡಬೇಕು, ಪಾರ್ಟ್ ಟೈಮ್ ಇಲ್ಲ ಫುಲ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀರಾ ನೀವು. ಸೊ ಅಂಥವ್ರು ಇಲ್ಲಿ ಬಂದು ಕೆಲಸ ಮಾಡಬಹುದು. ಇಲ್ಲ ನೀವು ಎಜುಕೇಶನ್ ಕಂಪ್ಲೀಟ್ ಆಗಿದೆ ಬಟ್ ನಿಮ್ಗೆ ಯಾವುದೇ ಕೆಲಸ ಸಿಕ್ಕಿಲ್ಲ, ಅವರು ಕೂಡ ಇಲ್ಲಿ ಬಂದು ಕೆಲಸ ಮಾಡಬಹುದು. ಓಕೆನಾ? ಇಂಜಿನಿಯರಿಂಗ್ ನೋಡಿ, ಇಂಜಿನಿಯರಿಂಗ್ ಮಾಡಿದವರಿಗೆ ಇಂಜಿನಿಯರಿಂಗ್ ಜಾಬ್ ಇದೆ, ಲಾ ಮಾಡಿದವರಿಗೆ ಲಾ ಜಾಬ್ ಇದೆ, ಮತ್ತೆ MBBS ಎಲ್ಲ ಮಾಡಿರ್ತಾರಲ್ಲ ಮೆಡಿಕಲ್ ಸೈನ್ಸ್, ಅವರಿಗೆ ಕೂಡ ಇಲ್ಲಿ ಜಾಬ್ ಇದೆ. ಮತ್ತೆ ಬಿಸ್ನೆಸ್ ಇದೆ, ಹೇಳಿದಲ್ಲ BCom BBM ಅವರೆಲ್ಲ ಜಾಬ್ ಇದೆ. ಮತ್ತೆ ಆರ್ಟ್ಸ್ ಎಲ್ಲ ಇದೆ, ಪ್ರತಿಯೊಂದು ಕೆಲಸ ಇಲ್ಲಿ ಇದೆ ನಿಮಗೆ. ನೀವು ಏನು ಕಲ್ತಿದ್ದೀರಾ ಅದರ ಮೇಲೆ ಇಲ್ಲಿ ಬಂದು ಕೆಲಸ ಮಾಡಬಹುದು. ನೆಕ್ಸ್ಟ್, ವಿ ಆರ್ ಆಲ್ಸೋ ಹೈರಿಂಗ್ ಫಾರ್ ಕೋಡರ್ಸ್. ಇವಾಗ ತುಂಬಾ ಜನ ಕೋಡಿಂಗ್ ಗೊತ್ತಿರ್ತದೆ, ಎಲ್ಲೂ ಜಾಬ್ ಸಿಗ್ತಾ ಇಲ್ಲ, ಇಲ್ಲಿ ಬಂದು ನೀವು ಕೆಲಸ ಮಾಡಬಹುದು. ಓಕೆನಾ? ಸೊ ಕಾಂಟ್ರಿಬ್ಯೂಟ್ ಟು ದ ಫ್ಯೂಚರ್ ಆಫ್ ಕೋಡಿಂಗ್, ಟೀಚ್ AI ಮಾಡೆಲ್ಸ್ ಟು ಕೋಡ್, ರಿವ್ಯೂ AI ಜನರೇಟೆಡ್ ಕೋಡ್. ಏನಂತ ಹೇಳಿದ್ರೆ ಇಲ್ಲಿ ನೀವು AI ಮಾಡೆಲ್ಸ್ ಇರ್ತದೆ, AI ಮಾಡೆಲ್ಸ್ ಅಂತ ಹೇಳಿದ್ರೆ ರೋಬೋಟ್ಸ್, ಅದಕ್ಕೆ ನೀವು ಟೀಚ್ ಮಾಡುವಂಥದ್ದು ಕೋಡಿಂಗ್, ಆಯ್ತಾ? ಮತ್ತೆ ಅದು ಏನು ಜನರೇಟ್ ಮಾಡ್ತದೆ ಕೋಡಿಂಗ್, ಅದನ್ನು ರಿವ್ಯೂ ಮಾಡೋದು. ರಿವ್ಯೂ ಅಂತ ಹೇಳಿದ್ರೆ ಟೆಸ್ಟ್ ಮಾಡುವಂಥದ್ದು. ಓಕೆನಾ? ಇದು ಕೂಡ ಇದೆ. ನೀವು ಕೋಡರ್ ಆದರೆ ಕೋಡಿಂಗ್ ಕೂಡ ಇಲ್ಲಿ ಬಂದು ಮಾಡಬಹುದು. ಓಕೆನಾ? ನೆಕ್ಸ್ಟ್ ರಿವ್ಯೂ ಹಾಕಿದ್ದಾರೆ ನೋಡಿ, ಮೈ ಎಕ್ಸ್ಪೀರಿಯನ್ಸ್ ವಿತ್ ಸೋಲ್ ಹ್ಯಾಸ್ ಬೀನ್ ಗ್ರೇಟ್. ಐ ನೆವರ್ ಎಕ್ಸ್ಪೆಕ್ಟೆಡ್ ಟು ಲರ್ನ್ ಆನ್ ದ ಜಾಬ್, ಬಟ್ ಐ ಆಮ್ ಹ್ಯಾವಿಂಗ್ ಟು ರೀಡ್ ಅಪ್ ಆನ್ ದ ಟಾಪಿಕ್ಸ್ ಆ್ಯಂಡ್ ರಿಫ್ರೆಶ್ ಮೈ ಮೆಮೊರಿ. ದ ಬೆಸ್ಟ್ ಪಾರ್ಟ್ ಫಾರ್ ಮೀ ದೋ ವಾಸ್ ದಟ್ ಐ ಕುಡ್ ವರ್ಕ್ ವೆನ್ ಎವರ್ ಐ ಹ್ಯಾಡ್ ದ ಟೈಮ್. ಏನಂತ ಹೇಳಿದ್ರೆ, ಯಾರೆಲ್ಲ ಫ್ರೀ ಟೈಮಲ್ಲಿ ಕೆಲಸ ನೋಡ್ತೀರಾ ನೋಡಿ, ಅಂತ ಹೇಳಿದ್ರೆ ತುಂಬ ಕೆಲಸ ಇರ್ತದೆ ನಿಮಗೆ ಬೇರೆ. ಸೊ ಅದ್ರ ಜೊತೆಗೆ ಏನಾದರೂ ಒಂದು ಫ್ರೀ ಟೈಮಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅವ್ರು ಇದು ಮಾಡ್ಬೋದು. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ನಾನು ಫ್ರೀ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದೆ, ಏನು ನನಗೆ ಜಾಬ್ ಮಾಡೋದ್ರ ಜೊತೆಗೆ ಕೈಲಿಕ್ಕೆ ಸಹ ಆಯಿತು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಚೆನ್ನಾಗಿದೆ ಈ ಪ್ಲ್ಯಾಟ್ಫಾರ್ಮ್. ನೋಡಿ, our work has delivered holistic value in the Gen AI. The data speaks for itself. ಇದು ಹಾಕಿದ್ದಾರೆ ನೋಡಿ. ನೋಡಿ, 1 ಲಕ್ಷಕ್ಕಿಂತ ಜಾಸ್ತಿ ಇಂಜಿನಿಯರಿಂಗ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? 2.5 ಲಕ್ಷಕ್ಕಿಂತ ಜಾಸ್ತಿ ಇಲ್ಲಿ ಕೆಲಸ ಮಾಡಿದ್ದಾರೆ ಆಲ್ರೆಡಿ. ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಎಲ್ಲ, ಆಯಿತಾ? ಸೊ ನೀವು ಕೂಡ ಇಲ್ಲಿ ಕೆಲಸ ಮಾಡಬಹುದು. ಮತ್ತು
ಲರ್ನ್ ಕಟ್ಟಿಂಗ್ ಎಜ್ ಸ್ಕಿಲ್ ಆಫ್ ದ ಫ್ಯೂಚರ್, ಫ್ಲೆಕ್ಸಿಬಲ್ ಹವರ್, ವರ್ಕ್ ಫ್ರಮ್ ಎನಿವೇರ್. ಏನಂತ ಹೇಳಿದ್ರೆ ನಿಮ್ಮ ಯಾವ ಫ್ರೀ ಟೈಮಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ಬೋದು, ಎನಿ ಟೈಮ್ ನಿಮಗೆ ಯಾವ ಫ್ರೀ ಟೈಮ್ ಇರ್ತದೆ ಆ ಟೈಮಲ್ಲಿ ಕೆಲಸ ಮಾಡ್ಬೋದು. AIML ಎಕ್ಸ್ಪೀರಿಯನ್ಸ್ ನಾಟ್ ನೀಡೆಡ್, ಇದು ಬೇಕಾಗಿಲ್ಲ AIML ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಪೇ ಸ್ಟಾರ್ಟ್ಸ್ ಎಟ್ 1000 rupees ಪರ್ ಹಾರ್, ಪೇಡ್ ವೀಕ್ಲಿ. ಎಂತ ಅಂತ ಹೇಳಿದ್ರೆ 1 ಗಂಟೆ ನೀವು ಇಲ್ಲಿ ಕೆಲಸ ಮಾಡಿದ್ರೆ ನಿಮಗೆ 1000 ರೂಪಾಯಿ ಸಿಗ್ತದೆ, ಮತ್ತೆ ವೀಕ್ಲಿ ಪೇಮೆಂಟ್. ಆಯ್ತಾ? ಸ್ಟ್ರೆಂಥನ್ ಯುವರ್ ಕೋರ್ ಡೊಮೈನ್ ನಾಲೆಜ್. ಇವಾಗ ನಿಮಗೆ ಇವಾಗ ಎಕ್ಸಾಂಪಲ್ ಕೊಡೋದು, ಒಂದು ಕೋಡಿಂಗ್ ನಿಮಗೆ ನಾಲೆಜ್ ಇರ್ತದೆ, ಬಟ್ ನೀವು ಇಲ್ಲಿ ಇದು ಮಾಡೋದ್ರಿಂದ, ಕೆಲಸ ಮಾಡೋದು, ನಿಮ್ಮ ನಾಲೆಜ್ ಇನ್ನೂ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮಲ್ಟಿಪಲ್ ಪ್ರಾಜೆಕ್ಟ್ ಆಪರ್ಚುನಿಟಿ, ನೀವು ಇವಾಗ ಒಂದು ಪ್ರಾಜೆಕ್ಟ್ ತಗೊಂಡು ಇನ್ನೊಂದು ಪ್ರಾಜೆಕ್ಟ್ ಕೂಡ ಇದು ಮಾಡಬಹುದು, 2 ಪ್ರಾಜೆಕ್ಟ್ ನೀವು ಇಲ್ಲಿ ಮಾಡಬಹುದು. ಆಯ್ತಾ? ಅರ್ನಿಂಗ್ ಕ್ಯಾಲ್ಕುಲೇಟರ್, ಎಷ್ಟು ಹಣ ಅರ್ನ್ ಮಾಡ್ಬೋದು ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ಅವರು. ಚಂದ ಹಣ ಅರ್ನ್ ಮಾಡ್ಬೋದು, ನೀವೇ ನೋಡಿ. ಇವಾಗ ಗಂಟೆಗೆ $10, ಮಿನಿಮಮ್ $10 ಕೊಡ್ತಾರೆ. $10 ಅಂತ ಹೇಳಿದ್ರೆ ನಮ್ದು 840 ರೂಪಾಯಿ ಆಯ್ತು, 800 ರೂಪಾಯಿ ಅಂತಾನೆ ಅನ್ಕೊಳ್ಳೋಣ. ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ ನಿಮ್ಗೆ ಮಂತ್ಲಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 64,000 ಆಗ್ತದೆ. ಆಯ್ತಾ? ಇವಾಗ ಬೇಡ, ನಿಮ್ಗೆ 4 ಗಂಟೆ ಆಗಲ್ಲ, ನೀವು ಸ್ಟೂಡೆಂಟ್ಸ್ 2 ಗಂಟೆ ಕೆಲಸ ಮಾಡ್ತೀರಾ, ಸೊ ನಿಮ್ಗೆ 32,000 ರೂಪಾಯಿ ಆಗ್ತದೆ. ಓಕೆ ಅಲ್ವಾ? ಸೊ ಇವಾಗ ನೀವು ಅಲ್ಲಿ ಹೋಗಿ ಚಂದ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತು, ನಿಮ್ಗೆ ಪ್ರಾಜೆಕ್ಟ್ ಬೇಗ ಮಾಡ್ಲಿಕ್ಕೆ ಕಲಿತೀರಾ ನೀವು. ಸೊ ನೀವು ಅವಾಗ ಜಾಸ್ತಿ ಡಿಮ್ಯಾಂಡ್ ಮಾಡ್ಬೋದು, ಲೈಕ್ ಒಂದು $15, $20 ಇದು ಮಾಡ್ಬೋದು. ಅವಾಗ ನೋಡಿ ನೀವು ಮಂತ್ಲಿ 48,000 ತನಕ ದುಡಿತೀರಾ. ಅದಕ್ಕಿಂತ $30 ತನಕ ಹೋಗ್ಬೋದು ನೀವು, ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಜೆಕ್ಟ್ ಹೇಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಓಕೆನಾ? ಸೊ ಇದು ಬಂದ್ಬಿಟ್ಟು ಅರ್ನಿಂಗ್ ಕ್ಯಾಲ್ಕುಲೇಟರ್ ಅವರು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಬೌಟ್ ಅಸ್, ಅವರ ಟೀಮ್ ಇದೆಲ್ಲ ಫೋಟೋ ಹಾಕಿದ್ದಾರೆ. ಮತ್ತೆ ನೋಡಿ, ಇದು ಗವರ್ಮೆಂಟ್ ಅವರೇ ಫಂಡಿಂಗ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ಗೆ, ಸೋಲ್ AI-ಗೆ. ನೋಡಿ ಇಲ್ಲಿ IIT ಡೆಲ್ಲಿ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಕೂಡ ಫಂಡಿಂಗ್ ಮಾಡಿದೆ, SRM, ಏಮ್ಸ್ ಎಲ್ಲ ಫಂಡಿಂಗ್ ಮಾಡಿದ್ದಾರೆ. ಸೊ ಇದು ಗವರ್ಮೆಂಟ್ ಪ್ರಾಜೆಕ್ಟ್. ಆಯ್ತಾ? ಇವಾಗ ಎಂತ ಮಾಡ್ಬೇಕು ಅಂತ ಇದೆ, ಕೆಲಸ ಮಾಡೋಕೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕಾಣ್ತದ, ಇದು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡುವಾಗ ಈ ತರ ಬರ್ತದೆ, ಜಾಯಿನ್ ಸೋಲ್ AI, ಅಪ್ಲೈ ಫಾರ್ ಪೊಸಿಷನ್ ಆರ್ ಲಾಗಿನ್ ಇಫ್ ಅನ್ ಎಕ್ಸಿಸ್ಟಿಂಗ್ ಯೂಸರ್. ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಇರಲ್ಲ, ಸೊ ಲಾಗಿನ್ ಆಗಬೇಕು ನೀವು ಇಲ್ಲಿ ಗೂಗಲ್ ಥ್ರೂ ಲಾಗಿನ್ ಆಗಿ. ಇವಾಗ ನೋಡಿ ಈ ತರ ಒಂದು ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಸ್ಟಾರ್ಟಿಂಗ್ ಇಮೇಲ್ ID ಪ್ರೊವೈಡ್ ಮಾಡ್ಬೇಕಾಗ್ತದೆ ನೀವು. ಅದಾದ್ಮೇಲೆ ಫುಲ್ ನೇಮ್ ಇಲ್ಲಿ ನೀವು ನಿಮ್ದು ಪ್ರೊವೈಡ್ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಶನ್, ಏನ್ ಕಲ್ತಿದ್ದೀರಾ ನೀವು. ಇವಾಗ ಕಲಿತಾ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು, ಕಂಪ್ಲೀಟ್ ಆದವರು ಕೂಡ ಅಪ್ಲೈ ಮಾಡ್ಬೋದು, ನಾನು ನಿಮ್ಗೆ ಹೇಳ್ದಂಗೆ. ಸೊ ಅದಿಲ್ಲಿ ಸ್ಪೆಸಿಫೈ ಮಾಡಿ, ನಾನಿಲ್ಲಿ ಮಾಸ್ಟರ್ಸ್ ಕಂಪ್ಲೀಟೆಡ್ ಅಂತ ಮಾಡ್ತೀನಿ. ಓಕೆನಾ? ಇಲ್ಲಿ ನಂದು ಫುಲ್ ನೇಮ್ ಸುಷ್ಮಿತಾ ಅಂತ ಹಾಕ್ತೀನಿ, ಸುಷ್ಮಿತಾ ಪ್ರಭು. ಓಕೆನಾ? ಅದಾದ್ಮೇಲೆ ನಿಮ್ದು ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀರಾ ಅದು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಮೇಜರ್ ಇದು ನೀವು ಎಂತ ಕಲ್ತಿದ್ದೀರಾ ಅದು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ನಾನು ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ದು ಲಿಂಕ್ಡ್ಇನ್ ಪ್ರೊಫೈಲ್ ಇದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದು. ಅದಾದ್ಮೇಲೆ ರೆಸ್ಯೂಮೆ, ನಿಮ್ದು ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕಾಗ್ತದೆ ನೀವು. ಆಯ್ತಾ? ಅದಾದ್ಮೇಲೆ ನಿಮ್ದು ಮೊಬೈಲ್ ನಂಬರ್, ಇದು ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಆಯ್ತಾ? ಮೊಬೈಲ್ ನಂಬರ್ ಇಲ್ಲಿ ಸ್ಪೆಸಿಫೈ ಮಾಡಿ. ಅದಾದ್ಮೇಲೆ ವೆರಿಫೈ ಕೊಡಿ, ಆವಾಗ ನಿಮಗೆ ಒಂದು OTP ಬರ್ತದೆ, ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ. ಮತ್ತೆ ಇಲ್ಲಿ ಐ ಎಕ್ಸೆಪ್ಟ್ ಸೋಲ್ಸ್ AI ಟರ್ಮ್ ಸರ್ವಿಸ್ ಅಂಡ್ ಪ್ರೈವಸಿ ಪಾಲಿಸಿ ಮಾಡಿ, ರಿಜಿಸ್ಟರ್ ಅಂಡ್ ಎಕ್ಸ್ಪ್ಲೋರ್ ಮೋರ್ ಪ್ರಾಜೆಕ್ಟ್ ಕ್ಲಿಕ್ ಮಾಡಿ. ಒಂದ್ಸಲ ಅಪ್ಲಿಕೇಶನ್ ಫಿಲ್ಅಪ್ ಆದ್ಮೇಲೆ, ಲಾಗಿನ್ ಆದ್ಮೇಲೆ ನಿಮ್ಗೆ ಈ ತರ ಒಂದು ಪೇಜ್ ಬರ್ತದೆ. ಆಯ್ತಾ? ಇಲ್ಲಿ ಹೋಮು, ಟ್ಯುಟೋರಿಯಲ್ಸ್, ಅಸೆಸ್ಮೆಂಟ್, ಪ್ರೊಫೈಲ್ ಅಂತ ಇರ್ತದೆ. ಫಸ್ಟ್ ಹೋಮ್ ಕ್ಲಿಕ್ ಮಾಡಿ, ಇಲ್ಲಿ ಏನೆಲ್ಲ ಡೀಟೇಲ್ಸ್ ಬೇಕು ಅದನ್ನೆಲ್ಲ ಫಿಲ್ ಮಾಡಬೇಕಾಗ್ತದೆ. ನೀವು ಆಲ್ರೆಡಿ ಸೈನ್ ಅಪ್ ಇತ್ತು ಗೂಗಲ್ ಮಾಡಿದೀವಿ ನಾವು ಲಾಗಿನ್ ಆಗಲಿಕ್ಕೆ, ಇದು ಆಗಿದೆ. ಇನ್ನು 3 ಸ್ಟೆಪ್ ಪೆಂಡಿಂಗ್ ಇದೆ, ಅದು ವ್ಯಾಲಿಡೇಟ್ ಯುವರ್ ರೆಸ್ಯೂಮೆ ಡೀಟೇಲ್ಸ್. ನೀವು ಆಲ್ರೆಡಿ ರೆಸ್ಯೂಮೆ ಕೊಟ್ಟಿರ್ತೀರಾ ಅಲ್ವಾ, ಅದೇನಾದರೂ ಹೆಚ್ಚು ಕಮ್ಮಿ ಮಾಡೋದಿದ್ರೆ ಇಲ್ಲಿ ನೀವು ಮಾಡಬಹುದು. ಓಕೆನಾ? ಎಜುಕೇಷನ್ ಡೀಟೇಲ್ಸ್, ಈಗ ಮಾಸ್ಟರ್ ಕಂಪ್ಲೀಟೆಡ್, ನೆಕ್ಸ್ಟ್ ಯೂನಿವರ್ಸಿಟಿ ಅಂತ ಇಲ್ಲಿ ಹಾಕ್ಬೋದು. ಮತ್ತು ಯೂನಿವರ್ಸಿಟಿ ನೇಮ್ ಇಲ್ಲಿ ಹಾಕುವಂಥದ್ದು. ನೆಕ್ಸ್ಟ್ ಮೇಜರ್ ಏನು ಸಬ್ಜೆಕ್ಟ್ ಕಲ್ತಿದ್ದೀರಾ ಅದನ್ನು ಇಲ್ಲಿ ಹಾಕುವಂಥದ್ದು. ಮತ್ತು ಯಾವುದು ಇಯರಲ್ಲಿ ಕಂಪ್ಲೀಟ್ ಆಗಿದೆ ಅದು ನೀವು ಇಲ್ಲಿ ಹಾಕುವಂಥದ್ದು. ಇಲ್ಲ ನೀವು ಸ್ಟಡಿ ಮಾಡ್ತಾ ಇದ್ದರೆ, ಕರೆಂಟ್ಲಿ ಪರ್ಸ್ಯೂಯಿಂಗ್ ಅಂತ ಹೇಳಿದರೆ
24. ನೆಕ್ಸ್ಟ್ ಕರೆಂಟ್ಲಿ ಪರ್ಸ್ಯೂಯಿಂಗ್ ಅಂತ ಹಾಕ್ಬೋದು. ಆ ಥರ ಮಾಡುವುದು ಆಯಿತಾ. ಸ್ಟಡಿ ಮಾಡ್ತಾ ಇದ್ದರೆ ಕರೆಂಟ್ಲಿ ಪರ್ಸ್ಯೂಯಿಂಗ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಕಂಪ್ಲೀಟ್ ಆಗಿದ್ರೆ ನಿಮ್ಮದು ಎಜುಕೇಷನು, ಸೊ ಅದನ್ನು ಇಲ್ಲಿ ಹಾಕಿ. ಮತ್ತು ನೀವು ಏನಾದರೂ ಜಾಬ್ ಎಲ್ಲಾದರೂ ಮಾಡ್ತಾ ಇದ್ರೆ, ನೀವು ಜಾಬ್ ಮಾಡ್ತಾ ಇಲ್ಲ, ನೀವು ಇಂಟರ್ನ್ಶಿಪ್ ಮಾಡಿದ್ರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ. ಸೊ ಈ ಥರ ಇಲ್ಲಿ ಹಾಕಿ. ವರ್ಕ್ ಮಾಡ್ತಾ ಇದೆ, ಕರೆಂಟ್ಲಿ ವರ್ಕ್ ಮಾಡ್ತಾ ಇದ್ರೆ ಇದು ಟಿಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ವರ್ಕ್ ಮಾಡ್ತಾ ಇಲ್ಲ, ಬಿಟ್ಟಿದ್ದೀರಾ ಅಂತ ಹೇಳಿದರೆ ಇದು ಬೇಡ. ಮತ್ತು ಯಾವಾಗ ಸ್ಟಾರ್ಟ್ ಮಾಡಿದರೆ ಯಾವಾಗ ಅಲ್ಲಿಂದ ಬಿಟ್ರಿ ಅಂತ ಇದು ಹಾಕಿ. ಇಲ್ಲ ಕರೆಂಟ್ಲಿ ಮಾಡ್ತಾ ಇದ್ರೆ ಇದು ಹಾಕಿ. ಓಕೆನಾ. ಅದಾದಮೇಲೆ ಎಕ್ಸ್ಪೀರಿಯನ್ಸ್ 2 ಬೇಕಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಹಾಕಿದ್ರೆ ಸಾಕು. ಮತ್ತು ನಿಮ್ದು ಇದೆಲ್ಲ ಇಲ್ಲಿ ಸ್ಕಿಲ್ ಏನೆಲ್ಲ ಗೊತ್ತು ನಿಮಗೆ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿ. ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿ ಸೇವ್ ಡೀಟೇಲ್ಸ್ ಟು ಪ್ರೊಫೈಲ್ ಮಾಡಿ. ಓಕೆನಾ. ಅದಾದಮೇಲೆ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರ್ತದೆ, ಅದನ್ನು ನೀವು ತೊಗೋಬೇಕಿಲ್ಲಿ. ನಾನಿಲ್ಲಿ ಜಸ್ಟ್ ನಿಮಗೆ ಮಾಡಿ ತೋರಿಸುವಂಥದ್ದು. ಕಂಪ್ಲೀಟ್ ಮಾಡಿದ ರೆಸ್ಯೂಮೆ ವ್ಯಾಲಿಡೇಟ್ ಕಂಪ್ಲೀಟ್ ಮಾಡಲು ನೀವೆಲ್ಲ ನಿಮ್ಮದು ರೆಸ್ಯೂಮೆ ಡೀಟೇಲ್ಸ್ ಹಾಕಬೇಕು. ನಾನು ಹೇಳ್ದಂಗೆ ಎಲ್ಲ ಹಾಕಿ. ಓಕೆ, ನಾನು ಇಲ್ಲಿ ತೋರಿಸೋಕೆ ವಿಡಿಯೋ ಮಾಡ್ದಲ್ಲ, ಸೊ ನಾನೆಲ್ಲ ಹಾಕಲ್ಲ. ಓಕೆನಾ, ಬಿಕಾಸ್ ನನ್ನ ಪ್ರೈವಸಿಗೋಸ್ಕರ. ನೆಕ್ಸ್ಟ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರ್ತದೆ. ಮೆಜಾರಿಟಿ ಆಫ್ ಪೀಪಲ್ ಹೂ ಹ್ಯಾವ್ ಗಿವನ್ ದ ಇಂಗ್ಲೀಷ್ ಟೆಸ್ಟ್ ಆರ್ ನಾವ್ ವರ್ಕಿಂಗ್ ಇನ್ ಒನ್ ಆಫ್ ಅವರ್ ಪ್ರಾಜೆಕ್ಟ್. ನೋಡಿ, ಇಂಗ್ಲೀಷ್ ಟೆಸ್ಟ್ ಯಾರೆಲ್ಲ ತೊಗೊಂಡಿದ್ದಾರೆ ಅವರು ಸೆಲೆಕ್ಟ್ ಆಗಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಗ್ಲೀಷ್ ಟೆಸ್ಟ್ ಮಸ್ಟ್. ಸೊ ಇಲ್ಲಿ ಟೇಕ್ ಟೆಸ್ಟ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ ಇಂಗ್ಲೀಷ್ ಟೆಸ್ಟ್ ತೊಗೋಬೇಕಾಗ್ತದೆ. ಟೇಕ್ ದ ಫಾಲೋವಿಂಗ್ ಟೆಸ್ಟ್ ಟು ಎಕ್ಸ್ಪ್ರೆಸ್ ಯುವರ್ ಇಂಟ್ರೆಸ್ಟ್ ಇನ್ ದ ಪ್ರಾಜೆಕ್ಟ್. ಇದು ಕಂಪಲ್ಸರಿ ತೊಗೋಬೇಕು ಇಂಗ್ಲೀಷ್ ಟೆಸ್ಟ್, ಇಲ್ಲಾಂತ ನಿಮಗೆ ಪ್ರಾಜೆಕ್ಟ್ ಸಿಗಲ್ಲ. ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್. ದಿಸ್ ಟೆಸ್ಟ್ ಈಸ್ ಟು ಬಿ ಟೇಕನ್ ಇನ್ ಫುಲ್ ಸ್ಕ್ರೀನ್ ಮೋಡ್ ಓನ್ಲಿ. ಎನಿ ಅಟೆಂಪ್ಟ್ ಮೇಡ್ ಟು ಎಕ್ಸಿಟ್ ದ ಫುಲ್ ಸ್ಕ್ರೀನ್ ಮೋಡ್ ವಿಲ್ ಬಿ ರೆಕಾರ್ಡೆಡ್ ಆ್ಯಂಡ್ ದ ಸಬ್ಮಿಷನ್ ವಿಲ್ ಬಿ ಫ್ಲ್ಯಾಗ್ಡ್. ನೀವು ಮೋಸ ಮಾಡಲಿಕ್ಕಿಲ್ಲ ಆಯಿತಾ. ಫುಲ್ ಸ್ಕ್ರೀನಲ್ಲೇ ಟೆಸ್ಟ್ ತೊಗೋಬೇಕು, ಮತ್ತು ಎಕ್ಸಿಟ್ ಮಾಡೋಕ್ಕಿಲ್ಲ. ಆ ವಿಂಡೋ ಏನಾದರೂ ಎಕ್ಸಿಟ್ ಮಾಡಿದ್ರೆ ನಿಮ್ಮನ್ನು ಫ್ಲ್ಯಾಗ್ ಆಗಿ ಮಾರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮದು ರಿಸಲ್ಟ್ ಕನ್ಸಿಡರ್ ಮಾಡಲ್ಲ ಅವರು. ಒನ್ಸ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಟೆಸ್ಟ್, ನೋ ನೀಡ್ ಟು ಟೇಕ್ ಟೆಸ್ಟ್ ಅಗೇನ್ ಆ್ಯಂಡ್ ದ ರಿಸಲ್ಟ್ ವಿಲ್ ಬಿ ಕ್ಯಾಪ್ಚರ್ಡ್. ಒಂದ್ಸಲ ಟೆಸ್ಟ್ ತೊಗೊಂಡ್ರೆ ಸಾಕು, ಇನ್ನೊಂದು ಟೆಸ್ಟ್ ತೊಗೊಳ್ಳೋಕ್ಕಿಲ್ಲ. ರಿಸಲ್ಟ್ ಅವರು ಕ್ಯಾಪ್ಚರ್ ಮಾಡ್ತಾರೆ. ಓಕೆನಾ. ಇಲ್ಲಿ ಟೇಕ್ ಇಂಗ್ಲೀಷ್ ಟೆಸ್ಟ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ ಅದು ಟೆಸ್ಟ್ ತಗೊಳ್ಳಿ. ಓಕೆನಾ. ಅದಾದಮೇಲೆ ವೆರಿಫೈ ಯುವರ್ ಪ್ಯಾನ್. ಇಲ್ಲಿ ನೀವು ಪ್ಯಾನ್ ಕಾರ್ಡ್ ವೆರಿಫೈ ಮಾಡಬೇಕಾಗ್ತದೆ. ಏನಕ್ಕಂತ ಹೇಳಿದ್ರೆ ಎಲ್ಲ ಕಡೆ ನೀವು ಎಲ್ಲೆಲ್ಲ ಜಾಬ್ ಇದು ಹುಡುಕ್ತಾರೆ ನೋಡಿ, ಅಲ್ಲೆಲ್ಲ ಪ್ಯಾನ್ ಕಾರ್ಡ್ ಕೇಳ್ತಾರೆ ನಿಮಗೆ. ಏನಕ್ಕಂತ ಹೇಳಿದ್ರೆ ಟ್ಯಾಕ್ಸ್, ಅದಕ್ಕೆ ಅವರು ಪ್ಯಾನ್ ಕಾರ್ಡ್ ಕೇಳೋದು. ಸೊ ಅದು ನೀವು ಇಲ್ಲಿ ಕೊಡಬೇಕಾಗ್ತದೆ, ವೆರಿಫೈ ಮಾಡಬೇಕಾಗ್ತದೆ. ಓಕೆನಾ. ಅದಾದಮೇಲೆ ಆ್ಯಕ್ಟಿವ್ ಪ್ರಾಜೆಕ್ಟ್ ನೋಡಿ, ನಾನಿಲ್ಲಿ ನಿಮಗೆ ಜಸ್ಟ್ ತೋರಿಸಿದ್ದು, ನಾನು ಕಂಪ್ಲೀಟ್ ಮಾಡಿಲ್ಲ, ನೀವೆಲ್ಲ ಕಂಪ್ಲೀಟ್ ಮಾಡಬೇಕು ಆಯಿತಾ. ಆವಾಗ ಇಲ್ಲಿ ಸ್ಟೆಪ್ 1 ಔಟ್ ಆಫ್ 4 ಅಂತ ಇದೆಯಲ್ಲ, ಸ್ಟೆಪ್ 4 ಔಟ್ ಆಫ್ 4 ಬರಬೇಕು ನಿಮ್ಮದು ಎಲ್ಲ. ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕೇಳಬಹುದು. ಓಕೆನಾ, ಏನಾದರೂ ಗೊತ್ತಿಲ್ಲ ಅಂತ ಹೇಳಿದರೆ. ನೆಕ್ಸ್ಟ್ ಆ್ಯಕ್ಟಿವ್ ಪ್ರಾಜೆಕ್ಟ್ ನೋಡಿ, ಇಲ್ಲಿ ಎಷ್ಟು ಪ್ರಾಜೆಕ್ಟ್ ಇದೆ ನೋಡಿ. ಇಲ್ಲಿ ಆಲ್ರೆಡಿ ಆ್ಯಕ್ಟಿವ್ ಪ್ರಾಜೆಕ್ಟ್ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಪ್ರಾಜೆಕ್ಟ್ ವೈ ಅಂತೆ ನೋಡಿ. ಚೂಸ್ ದ ಡೊಮೇನ್ ದಟ್ ಯು ಆರ್ ಇಂಟ್ರೆಸ್ಟೆಡ್. ಆಲ್ರೆಡಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ. ಇದೆಲ್ಲ ಇಂಗ್ಲೀಷ್ ಟೆಸ್ಟ್ ತೊಗೊಂಡು ಎಲ್ಲ ಇದು ಕ್ಲಿಯರ್ ಮಾಡುವಾಗ ಇದು ಪ್ರಾಜೆಕ್ಟ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮತ್ತು ನೀವು ಸ್ಟಾರ್ಟ್ ಕೂಡ ಮಾಡ್ಬೋದು, ಇದು ವರ್ಕ್ ಮಾಡ್ಬೋದು ಈ ಪ್ರಾಜೆಕ್ಟ್ ಮೇಲೆ. ಓಕೆನಾ ಫ್ರೆಂಡ್ಸ್, ಟ್ಯುಟೋರಿಯಲಲ್ಲಿ ಅವರು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಇಲ್ಲಿ ಕೆಲಸ ತುಕ್ಕೊಳ್ಳೋದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಫಸ್ಟ್ ನೀವು ಲಾಗಿನ್ ಮಾಡಬೇಕಾಗ್ತದೆ. ಮತ್ತು ನಾನು ಆವಾಗ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹೇಳಿದ್ದೆ ಅಲ್ಲ, ನೀವು ನಿಮ್ಮದೇ ಪ್ಯಾನ್ ಕಾರ್ಡ್ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗುತ್ತೆ. ಎರಡೆರಡು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ನೋಡಬೇಡಿ, ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗುತ್ತೆ ಆಯಿತಾ. ಅದಕ್ಕೆ ಅವರು ಪ್ಯಾನ್ ಕಾರ್ಡ್ ಕೇಳೋದು ನಿಮ್ಮ ಹತ್ರ. ಸೆಕೆಂಡ್ ಥಿಂಗ, ನೀವು ಅಸೆಸ್ಮೆಂಟ್ ಟೆಸ್ಟ್ ತೊಗೋಬೇಕಾಗ್ತದೆ. ನಿಮಗೆ ಗೊತ್ತಲ್ವ ಅಸೆಸ್ಮೆಂಟ್ ಟೆಸ್ಟ್, ಇಂಗ್ಲೀಷ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ನಾನು ಅವಾಗ ಹೇಳಿದೆ ನೋಡಿ, ಅದು ನೀವು ಇಲ್ಲಿ ತೊಗೋಬೇಕಾಗ್ತದೆ. ಅದು ಟೆಸ್ಟ್ ರಿಸಲ್ಟ್ ಮೇಲೆ ಅವರು ನಿಮಗೆ ಪ್ರಾಜೆಕ್ಟ್ ಇಲ್ಲಿ ಕೊಡುವಂಥದ್ದು ಆಯಿತಾ. ಅದಾದಮೇಲೆ ನಿಮ್ಮ ಎಜುಕೇಷನನ್ನು ಎಜುಕೇಷನ್ ಎಲ್ಲ ಇದು ಎಜುಕೇಷನ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಅದು ಪ್ರೂಫ್ ನೀವು ಕೊಡಬೇಕು. ಮತ್ತು ಪ್ಯಾನ್ ಕಾರ್ಡ್ ಕೊಡಬೇಕು. ಪ್ಯಾನ್ ಕಾರ್ಡ್ ನಿಮ್ಮ ವೆರಿಫಿಕೇಷನ್ಗೋಸ್ಕರ. ನೀವೇ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ನೇಮಲ್ಲಿ ಬೇರೆಯವರು ಅಪ್ಲೈ ಮಾಡ್ತಾ ಇದ್ದೀರಾ ಅಂತವ್ರಿಗೆ ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಮತ್ತು ನಿಮ್ಮದು ಎಜುಕೇಷನ್ ಇದು ಕೊಡಬೇಕು. ಏನಕ್ಕಂತ ಹೇಳಿದ್ರೆ ಹವರ್ಲಿ ರೇಟ್ ಸೆಟ್ ಮಾಡೋಕ್ಕೆ. ಇವಾಗ ನೋಡಿ, ಕಮ್ಮಿ ಕಲ್ತವ್ರಿಗಿಂತ ಜಾಸ್ತಿ ಕಲ್ತವರಿಗೆ ಹವರ್ಲಿ ರೇಟ್ ಜಾಸ್ತಿ ಇರುತ್ತೆ.
ಇನ್ನೂ ಜಾಸ್ತಿ ಕಲ್ತವರಿಗೆ ಇನ್ನೂ ಜಾಸ್ತಿ ಇರ್ತದೆ ನೋಡಿ. ಇವಾಗ ಅಂಡರ್ ಗ್ರಾಜುಯೇಷನ್ ಕಲ್ತವರಿಗೆ ಕಮ್ಮಿ ಇರ್ತದೆ, ಪೋಸ್ಟ್ ಗ್ರಾಜುಯೇಷನ್ ಕಲ್ತವರಿಗೆ ಅದಕ್ಕಿಂತ ಜಾಸ್ತಿ ಇರ್ತದೆ. ಇವಾಗ PhD ನೋಡಿದ್ರೆ ಪೋಸ್ಟ್ ಗ್ರಾಜುಯೇಷನ್ಗಿಂತ ಜಾಸ್ತಿ ಇರ್ತದೆ. ಸೊ ಅವರ್ ರೇಟ್ ಆ ಥರ ಇರುತ್ತೆ, ಎಜುಕೇಷನ್ ಮೇಲೆ ಇರುತ್ತೆ. ಸೊ ಎಜುಕೇಷನ್ ನಿಮ್ದೆಲ್ಲ ಪ್ರೂಫ್ ಇಲ್ಲಿ ಕೊಡಬೇಕು, ಮತ್ತು ನಿಮ್ಮದು ಪ್ಯಾನ್ ಕಾರ್ಡ್ ಇಲ್ಲಿ ಕೊಡಬೇಕು. ಓಕೆನಾ? ಅದಾದಮೇಲೆ ನಿಮಗೆ ಯಾವ ಪ್ರಾಜೆಕ್ಟ್ ಇಷ್ಟ ಉಂಟು ಅದಕ್ಕೆ ನೀವು ನಿಮ್ಮ ಇಂಟ್ರೆಸ್ಟನ್ನು ಇದು ಮಾಡ್ಬೋದು, ಆಯಿತಾ? ಬಟ್ ಡೂ ಸೋ ಓನ್ಲಿ ವೇರ್ ಯು ಬಿಲೀವ್ ದಟ್ ಯು ಹ್ಯಾವ್ ರೈಟ್ ಸ್ಕಿಲ್ ಆರ್ ಎಕ್ಸ್ಪೀರಿಯನ್ಸ್. ನಿಮಗೆ ಯಾವ ಪ್ರಾಜೆಕ್ಟ್ ನಿಮಗೆ ಮಾಡಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ ಆ ಪ್ರಾಜೆಕ್ಟಿಗೆ ನಿಮ್ಮ ಇಂಟ್ರೆಸ್ಟ್ ನೀವು ಶೋ ಮಾಡುವಂಥದ್ದು. ಓಕೆನಾ? ಸೊ ಅವರು ನೋಡ್ತಾರೆ, ಓಕೆನಾ ನಿಮ್ಮದೆಲ್ಲ ರಿಕ್ವೈರ್ಮೆಂಟ್ ಓಕೆನಾ ಅಂತ ನೋಡಿ ಅವರು ನಿಮ್ಮನ್ನು ಪ್ರಾಜೆಕ್ಟಿಗೆ ತಗೋತಾರೆ. ಇದು ಬಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಐ ಹೋಪ್ ನಿಮ್ಮೆಲ್ಲರಿಗೆ ಕ್ಲಿಯರ್ ಆಯಿತು ಅಂತ. ಸೊ ನೆಕ್ಸ್ಟ್ ಅಸೆಸ್ಮೆಂಟ್. ಇಲ್ಲಿ ತುಂಬಾ ಅಸೆಸ್ಮೆಂಟ್ ಇರುತ್ತೆ, ಆಯಿತಾ? ಇದೆಲ್ಲ ತಗೊಂಡ್ರೆ ಎಂತ ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ಪ್ರಾಜೆಕ್ಟ್ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇವಾಗ ಇಲ್ಲಿ ಇಷ್ಟು ಪ್ರಾಜೆಕ್ಟ್ ಇದೆ ಅಲ್ಲ ನೋಡಿ, ಇವಾಗ ಇಲ್ಲಿ ಇಷ್ಟೇ ಪ್ರಾಜೆಕ್ಟ್ ಇದೆ ಅಲ್ಲ. ಈಗ ನೀವು ಅಸೆಸ್ಮೆಂಟ್ ಟೆಸ್ಟ್ ತಗೊಂಡು ಎಲ್ಲ ಅಸೆಸ್ಮೆಂಟ್ ಟೆಸ್ಟ್ ತಗೊಂಡು ಒಳ್ಳೆ ಸ್ಕೋರ್ ಮಾಡಿದರೆ ನಿಮಗೆ ಅಲ್ಲಿ ಜಾಸ್ತಿ ಪ್ರಾಜೆಕ್ಟ್ ಕಾಣಲಿಕ್ಕೆ ಸಿಗ್ತದೆ. ಅದು ಅಸೆಸ್ಮೆಂಟ್ ಟೆಸ್ಟ್ ಇದು. ಸೊ ಎಲ್ಲ ಅಸೆಸ್ಮೆಂಟ್ ಟೆಸ್ಟ್ ತಗೊಳ್ಳಿ. ಇವಾಗ ನಾನು ಕೋಡಿಂಗ್ ಅಪ್ಲೈ ಮಾಡೋದಲ್ಲ, ಸೊ ಕೋಡಿಂಗ್ ರಿಲೇಟೆಡ್ ಇಂಗ್ಲೀಷ್, SQL, NQL, ಡೇಟಾ ಇಂಟರ್ಪ್ರಿಟೇಷನ್, ಜಾವಾ ಸ್ಕ್ರಿಪ್ಟ್, NLQ, ಮತ್ತು ನಮ್ಮದು ಪೈಥಾನ್, SQL, ಸ್ವಿಫ್ಟ್, ಇದೆಲ್ಲ ಕೋಡಿಂಗ್ ರಿಲೇಟೆಡ್ ಅಸೆಸ್ಮೆಂಟ್. ನಾನು ಕೋಡಿಂಗ್ಗೆ ಅಪ್ಲೈ ಮಾಡೋದು. ನೀವು ಬಿಸ್ನೆಸ್ಗೆ ಅಪ್ಲೈ ಮಾಡಿದ್ರೆ ಬಿಸ್ನೆಸ್ ರಿಲೇಟೆಡ್ ಎಲ್ಲ ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ, ಅದು ನೀವು ತಗೋಬೇಕಾಗುವಂಥದ್ದು. ಸೊ ಫಸ್ಟ್ ನೀವೇನು ಮಾಡಿ ಅಂತ ಹೇಳಿದ್ರೆ ಎಲ್ಲ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ, ಮತ್ತು ಅಸೆಸ್ಮೆಂಟ್ ಟೆಸ್ಟ್ ಈ ವಿಂಡೋಗೆ ಬನ್ನಿ, ಎಲ್ಲ ಅಸೆಸ್ಮೆಂಟ್ ತಗೊಳ್ಳಿ. ಅದಾದಮೇಲೆ ವಾಪಸ್ ಹೋಗಿ ಇಲ್ಲಿ ಅಪ್ಲೈ ಮಾಡಿ. ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಅದು ಅಪ್ಲೈ ಮಾಡಿ. ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ ಮ್ಯಾಚ್ ಆದರೆ ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆನಾ? ಇದು ನಾನಿವಾಗ ನಿಮಗೆ ಹೇಳಿದ್ದು. ನಾನಿವಾಗ ಎಲ್ಲ ಅಸೆಸ್ಮೆಂಟ್ ಟೆಸ್ಟ್ ತೊಗೊಂಡು ಇದು ಮಾಡೋಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ ಅವರು ತುಂಬ ಸ್ಟ್ರಿಕ್ಟಾಗಿ ಇದು ಮೇಂಟೈನ್ ಮಾಡಿದ್ದಾರೆ ಸೈಟನ್ನು. ನಂದು ರೆಕಾರ್ಡ್ ಕೂಡ ಆಗಲ್ಲ, ಅಲೋ ಮಾಡಲ್ಲ, ರೆಕಾರ್ಡಿಂಗ್ ಸ್ಕ್ರೀನ್ ರೆಕಾರ್ಡ್ ಅಲೋ ಮಾಡಲ್ಲ ಟೆಸ್ಟ್ಗೆಲ್ಲ. ಸೊ ನೀವೆಲ್ಲ ಟೆಸ್ಟ್ ತಗೊಳ್ಳಿ. ಸೊ ಇದಾಗಿತ್ತು ಇವತ್ತಿದ್ದು ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಸ್ಟೂಡೆಂಟ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ಪಾಪ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ನೋಡ್ತಾ ಇರ್ತಾರಲ್ಲ, ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಕೆಲವೊಬ್ರು ಸ್ಮಾರ್ಟ್ ಇರ್ತಾರೆ, ಈ ಕೋಡಿಂಗ್ ಇದರೆಲ್ಲ ತುಂಬಾ ಸ್ಮಾರ್ಟ್ ಇರ್ತಾರೆ. ಅವರು ಈಸಿಯಾಗಿ ಪ್ರಾಜೆಕ್ಟ್ ಕ್ರ್ಯಾಕ್ ಮಾಡ್ಬೋದು, ಮತ್ತೆ ಅವರಲ್ಲಿ ಕೆಲಸ ಮಾಡ್ಬೋದು, ತುಂಬಾನೇ ಒಳ್ಳೆ ಅರ್ನ್ ಮಾಡ್ಬೋದು ಇದರಲ್ಲಿ. ಸೊ ಎಲ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬೈ ಬೈ.